ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಪ್ಪ ಹಾಗೆ ನೋಡ್ತಾ ಇದೀಯಾ? ದಿವಸ ಬೆಳಿಗ್ಗೆ ನಾನು ಗಣಿ ಸುಮ್ಮನೆ ಗುಡ್ಸಿ ಸಾರಿಸಿ ಮಾಡ್ತಾ ಇದ್ವಿ. ನಿನ್ ಮದುವೆ ಆಗಿ ಹೋದ್ಮೇಲಂತೂ ಈ ರಂಗೋಲಿ ಹಾಕೋದು, ತುಳಸಿ ಪೂಜೆ ಮಾಡೋದು ಎಲ್ಲ ನಿಂತೇ ಹೋಗಿತ್ತು. ಮತ್ತೆ ನೀನು ಬಂದೆ, ಇಡೀ ಮನೆಗೆ ಮುತ್ತೈದೆ ಕೆಳೆ ಬಂತು ನೋಡು. ಕಳೆದು ಹೋಗಿದ್ ಬೆಳಕು ವಾಪಸ್ ಬಂತು. ಅದಕ್ಕೆ ಹೇಳೋದು ಮನೆಗೊಬ್ಳು ಮಹಾಲಕ್ಷ್ಮಿ ಇರಬೇಕು ಅಂತ. ಮನೇಲಿ ಎಷ್ಟೇ ಜನ ಗಂಡು ಮಕ್ಳಿದ್ರು ಎಲ್ಲ ಗುಡ್ರಿಗೆ ಹೋಗಿಳೆ. ಮನೆಗೊಬ್ಳು ನಿನ್ನಂತ ಮಹಾಲಕ್ಷ್ಮಿ ಹುಟ್ಟಬೇಕು ನೋಡು. ಏನ್ ಸರ್ತಿ, ಯಾವಾಗ ಮನೆಗೆ ಬಂದ್ರು ಒಳ್ಳೆ ಉಗ್ರ ನರಸಿಂಹನ್ ಥರ ಆಡ್ತಾ ಇದ್ರಿ. ಇವತ್ತು ಮಗಳನ್ನ ತುಂಬ ಹೊಗಳ್ತಾ ಇದ್ದೀರಾ. ಅಯ್ಯೋ ಸುಮ್ನಿರಿ ಬಾವ, ಅಪ್ಪ ಮೊದಲೇ ಹೊಗಳೋದು ಕಮ್ಮಿ. ನೀವು ಈ ರೀತಿ ಹೇಳಿದ್ಮೇಲೆ ಅಪ್ಪ ಹೊಗಳೋದು ನಿಲ್ಲಿಸಿ. ಮತ್ತೆ ಹಳೆಯ ಫಿಲಮ್ಮು ವಿಲನ್ ಥರ ಅಕ್ಕಂಗೆ ಬೈಕೊಂಡಿದ್ರೆ ಅಕ್ಕನ ಕಣ್ಣೀರು ನೋಡೋದಕ್ಕಾಗಲ್ಲ. ನಾವು ಮನೆ ಬಿಟ್ಟು ಬಂದಿದ್ದು ಒಂಥರ ಬೇಜಾರಿನ ವಿಷಯ ಆದರೂ ಅಪ್ಪ ಮಗಳು ಮತ್ತೆ ಒಂದಾದ್ರಲ್ಲ, ಅದು ಖುಷಿ ವಿಷಯ. ಹಾಗೆ ಅಪ್ಪನ ಕಾಟದಿಂದ ಇಷ್ಟ ದಿನ ಬೇಸತ್ತೋಗಿದ್ದ ಗುಲ್ಕನ್ ಸ್ಟಾರ್ ಗಣಿಗೂ ಖುಷಿ ಆಗೋಯ್ತು. ಏನೋ ತರ್ಲೆ, ನಾನು ಕಾಟ ಕೊಡ್ತೀನ? ಓದು ಬರೀ ಅಂತ ಹೇಳೋ ತಪ್ಪ? ಅದು ತಪ್ಪಲ್ಲ, ಅದನ್ನೇ ಹೇಳಿ ಹೇಳಿ ನಂಗೆ ಹಿಂಸೆ ಕೊಡ್ತಿರ್ಚಲ್ಲ, ಅದು ತಪ್ಪು. ನೋಡಿದ್ಯಾ ಪಾರು ಹೇಗೆ ಉಲ್ಟಾ ಹೊಡಿತಿದ್ದಾನೆ? ಯಾಕೋ ಗಣಿ, ನೀನು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋ ತಾನೇ ಅಪ್ಪನ ಆಸೆ. ಅದಕ್ಕೆ ಅವ್ರು ನಿನಗೆ ಬೈದಿರ್ತಾರೆ. ನೋಡಿದ್ರ ಬಾವ, ಅಪ್ಪ ಮಗಳು ಹೇಗೆ ಒಂದಾಗ್ಬಿಟ್ರು ಅಂತ. ಡೋಂಟ್ ವರಿ ಗಣಿ, ನಿನ್ನ ಸಪೋರ್ಟಿಂಗ್ ನಾನಿದ್ದೀನಿ. ಇದು ನಮ್ಮ ಭಾವ ಅಂದ್ರೆ. ನನಗೆ ನಮ್ಮಪ್ಪ ಇದ್ದಾರೆ. ನನ್ನ ಮಗಳು ಜೊತೆಲಿ ಇದ್ರೆ ಸಾಕು, 100 ಆನೆ ಬಲ ಇದ್ದಂಗೆ. ಅಲ್ಲ ಸರ್ತಿ, ಮಗಳ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋರು ಅವಳ ಹತ್ರ ಮಾತಾಡದೆ ಇಷ್ಟು ದಿನ ಹೇಗಿದ್ರಿ? ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಕೇಕ್ ವಿಷಯವಾಗಿ ಅದಕ್ಕೆ ನಮ್ಮ ಪರವಾಗಿ ಮಾತಾಡಿದ್ರು. ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರು ನಮ್ಮನ್ನ ಬಿಟ್ಟು ಹೋಗ್ಬೇಕಾರೆ ಅದಕ್ಕೆ ನಮ್ಮನ್ನ ತುಂಬ ಸೆಂಟಿಮೆಂಟಲ್ ಆಗಿ ನೋಡ್ತಾ ಇದ್ರು.
ಆದರೆ ಇವತ್ತು ಮಾಮ ಹತ್ರ ಬರೋ ಮಾತಾಡ್ಕೊಂಡು ಹೊರಗೆ ಬಂದಾಗ ಅದಕ್ಕೆ ಬೇರೆ ಥರ ರಿಯಾಕ್ಟ್ ಮಾಡ್ತಾಯಿದ್ರು. ಅವ್ರು ನನ್ನನ್ನು ತುಂಬ ಕೋಪದಿಂದ ನೋಡ್ತಿದ್ರು. ಧರಣಿ ಒಳಗೆಲ್ಲ ಹುಡುಕ್ತಿದ್ದೆ, ಇಲ್ಲೇ ಮಾಡ್ತಿದ್ಯಾ? ಪ್ರೀತು, ಭಾವ ಮತ್ತೆ ಅಕ್ಕ ಮನೆ ಬಿಟ್ಟು ಹೋಗಿರೋದು ನಿನ್ ಕಾರಣಕ್ಕಲ್ಲ. ಮತ್ತೆ ಭಾವ ಆಸ್ತಿಲ್ ಪಾಲ್ ಕೇಳೋದಕ್ಕೆ ಕೊಟ್ಟ ಕಾರಣ ಏನ್ ಹೇಳು? ನೀನ್ ಅವ್ರಿಗೆ ಶೂಟ್ ಮಾಡಿದೆ, ಇಲ್ಲಿ ಇರೋದಕ್ಕೆ ಅವರಿಗೆ ಸೇಫ್ಟಿ ಇಲ್ಲ, ಜೀವ ಭಯ ಇದೆ ಅಂತ ತಾನೆ? ಹೌದು. ಧರ್ಮಾಧಿಕಾರಿ ಘಟನೆ ಮುಗ್ದು ಎಲ್ರು ಮನೆಗ್ ಬಂದ್ಮೇಲೆ ಭಾವ ಅತ್ತೆ ಹತ್ರ ಮಾತಾಡದ್ಮೇಲೆ ನೀನೇ ಭಾವನ್ನ ಶೂಟ್ ಮಾಡ್ದೆ ಅಂತ ಪಾರ್ವತಿ ಅಕ್ಕ ನನ್ನ ಹತ್ರ ಬಂದು ಹೇಳ್ಕೊಂಡ್ರು. ಆದ್ರೆ ನಿನ್ನೆ ನೀನ್ ಹೇಳಿದ ಪ್ರಕಾರ ನಿನ್ನೆ ಅವ್ರು ನಮ್ಮನ್ನ ಕಾರಲ್ಲಿ ಹತ್ತಿಸ್ಕೊಳ್ದೆ ನಮ್ಮನ್ನ ಬಿಟ್ಟು ಹೋದಾಗ ಭಾವ ಯಾಕೆ ಹಾಗೆ ಮಾಡಿದ್ರು ಅಂತ ಪಾರ್ವತಿ ಅಕ್ಕಂಗೆ ನಿನ್ ಮೇಲೆ ಕರುಣೆ ಇತ್ತು. ಸೊ ಅಷ್ಟೊತ್ತಿಗೆ ಏನಾದ್ರೂ ಪಾರ್ವತಿ ಅಕ್ಕಂಗೆ ಭಾವನ್ನ ಶೂಟ್ ಮಾಡಿದ್ದು ನೀನೇ ಅಂತ ಗೊತ್ತಾಗಿದ್ರೆ ಅವ್ರಿಗೆ ನಿನ್ ಮೇಲೆ ಕರುಣೆನೆ ಬರ್ತಿರ್ಲಿಲ್ಲ, ಅವ್ರು ಕೋಪ ಮಾಡ್ಕೊಂಡಿರ್ತಿದ್ರಲ್ವಾ? ಅಂದ್ರೆ ಅದರ ಅರ್ಥ ಆ ಟೈಮಲ್ಲಿ ಪಾರ್ವತಿ ಅಕ್ಕಂಗೆ ಭಾವನ್ನ ಶೂಟ್ ಮಾಡಿದ್ದು ನೀನೇ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ. ಆದ್ರೆ ಅಷ್ಟೊತ್ತಿಗಾಗ್ಲೇ ದೇವಸ್ಥಾನದಲ್ಲೇ ಆದಿಭಾವ ಆಸ್ತಿಲಿ ಪಾಲ್ ಕೇಳಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ಆಸ್ತಿಲ್ ಪಾಲ್ ಕೇಳೋದಿಕ್ಕೆ ಬೇರೆ ಯಾವುದೋ ಸ್ಟ್ರಾಂಗ್ ರೀಸನ್ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಾವು ಅವ್ರನ್ನ ಮನೆ ಬಿಟ್ಟು ಹೋಗ್ಬೇಡಿ ಅಂತ ತಡೆಯೋದಕ್ಕೆ ಟ್ರೈ ಮಾಡಬಾರ್ದು ಅಂತ ಪಾರ್ವತಿ ಅಕ್ಕ ಈ ಶೂಟ್ ಮಾಡಿರೋ ರೀಸನ್ ನನಗೆ ಕೊಟ್ರು ಅಂತ ಅನ್ಸುತ್ತೆ. ಹಾಗಾದ್ರೆ ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ಬೇರೆ ಏನ್ ಕಾರಣ ಆಗಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಅಂತ ಯೋಚನೆ ಮಾಡಿ ಪತ್ತೆ ಮಾಡೋಣ. ಅದೇನೇ ಕಾರಣ ಆಗಿದ್ರು ಅದು ಈ ಮನೆಗೆ ಒಳ್ಳೇದ್ ಮಾಡೋದಕ್ಕೆ ಆಗಿರುತ್ತೆ. ಯಾವುದೋ ಒಂದು ದೊಡ್ಡ ಅನಾಹುತದಿಂದ ಈ ಕುಟುಂಬನ ಕಾಪಾಡೋದಕ್ಕೆ ಆಗಿರುತ್ತೆ. ಬ್ರೋ, ಅದಕ್ಕೆ ಮನೆ ಬಿಟ್ಟು ಹೋಗೋದಕ್ಕೆ ನಾನು ಕಾರಣ ಅನ್ಕೊಂಡು ಗಿಲ್ಟಲ್ಲಿ ಒದ್ದಾಡ್ತಾ ಇದ್ದೆ. ಸದ್ಯ ನಾನು ಕಾರಣ ಅಲ್ಲ ಅಂತ ಗೊತ್ತಾಗಿ ಮನ್ಸಿಗೆ ಸಮಾಧಾನ ಆಯಿತು. ಆದರೆ ಅವರಿಬ್ರು ಮನೇಲಿಲ್ಲದೆ ನೆಮ್ಮದಿಯಾಗಿರೋಕ್ಕಂತೂ ಆಗ್ತಾ ಇಲ್ಲ. ಏನ್ ಯಜಮಾನ್ರೆ ನೀವು? ಅಪ್ಪ ಯಾಕೆ ನನ್ನನ್ನು ದೂರ ಇಟ್ಟಿದ್ರು, ಯಾಕೆ ನನ್ನ ಹತ್ರ ಮಾತಾಡೋದನ್ನ ಬಿಟ್ಟಿದ್ರು ಅಂತ ನೆನ್ನೆ ತಾನೆ ಅಷ್ಟೆಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೂ ಯಾಕೆ ನೀವು ಹಳೆದನ್ನೆಲ್ಲ ನೆನ್ಪು ಮಾಡಿ ಅವ್ರ ಕಣ್ಣೀರು ಹಾಕೋ ಹಾಗೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ ಬಾವ, ಅಪ್ಪನ ಕಣ್ಣಲ್ಲಿ ಒಂದ್ ತೊಟ್ಟು ನೀರಿಲ್ದೇ ಇದ್ರು ಅಪ್ಪಂಗೆ ಹೇಗ್ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ. ಆಯಿತು, ತಪ್ಪಾಯಿತು ಮೇಡಮ್. ಇನ್ನು ಮುಂದೆ ನಿಮ್ಮ ತಂದೆಗೆ ಈ ಥರ ಏನೂ ಕೇಳಲ್ಲ. ಸಾರಿ. ಹಾಗೆ ಬನ್ನಿ ದಾರಿಗೆ. ಅಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ಇನ್ಮೇಲಿಂದ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡೋದಕ್ಕೆ ನಾನ್ ಬಿಡಲ್ಲ. ಬಾವ, ಈ ಸಿಚುಯೇಷನ್ಗೆ ಸೂಟ್ ಆಗೋ ಒಂದ್ ಸಾಂಗ್ ಆಡ್ಲಾ? ಹಾಡೋಗಣಿ. ನಾನು ನೋಡಿದ ಮೊದಲ ವೀರ, ಬಾಳು ಕಳಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ, ಗದರೋ ಮೀಸೆಗಾರ, ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ, ಐ ಲವ್ ಯು ಪಾ. ಪಾರೋ, ಇನ್ನು ಮುಂದೆ ಅಪ್ಪ ಮಗಳ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಆದರೆ ಸಾರಥಿ ವಿಷಯಕ್ಕೆ ನಾನು ತಲೆ ಹಾಕ್ತೀನಿ. ಯಾಕೆ ಅಂದರೆ ಆ ರೈಟ್ಸ್ ನನಗೆ ಅವ್ರು ಕೊಟ್ಟಿದ್ದಾರೆ ಅಲ್ವಾ ಸಾರಥಿ? ಖಂಡಿತ ದೊಡ್ಡ ಯಜಮಾನ್ರೆ, ತಗೊಳ್ಳಿದ್ದೀನಿ. ಏನಿದು ಸಾರಥಿ? ದಿವಸ ಉಪಯೋಗಿಸೋ ಟೂತ್ಪೇಸ್ಟು, ಬ್ರಷು, ಶಾಂಪು ಎಲ್ಲ ತಂದಿದ್ದೀನಿ. ಸಾರಥಿ, ಇಷ್ಟು ಕಾಸ್ಟ್ಲಿದೆಲ್ಲ ಏನೇ ತರಕ್ಕೆ ಹೋದ್ರಿ? ನಮ್ಮ ಮನೇಲಿರೋದೆಲ್ಲ ನಿಮಗೆ ಸರಿ ಹೋಗೋದಿಲ್ಲ ಅಲ್ವಾ? ಅದಕ್ಕೆ ಪಾರುನ್ ಕೇಳಿ ಎಲ್ಲ ತಗೊಂಬಂದೆ. ಇನ್ಮೇಲೆ ಇಲ್ಲೇ ಇರ್ತೀರಲ್ವಾ, ಬೇಕಾಗುತ್ತೆ ದೊಡ್ಡ ಯಜಮಾನ್ರೆ. ಸಾರಥಿ, ನಾನು ನಿಮ್ಗಳ ಜೊತೆ ಇರ್ತೀನಿ ಅಂದರೆ ನಿಮ್ಮಲ್ಲಿ ಒಬ್ಬನಾಗಿರೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ರೀತಿ ಕಾಸ್ಟ್ಲಿ ಐಟಮ್ಸ್ ಎಲ್ಲ ತಂದರೆ ನನ್ನ ಸಪ್ರೇಟ್ ಮಾಡಿದಾಗ ಅನಿಸುತ್ತೆ. ದಯವಿಟ್ಟು ಮುಂದೆ ಯಾವತ್ತೂ ಈ ರೀತಿ ಕಾಸ್ಟ್ಲಿ ಐಟಮ್ಸ್ ತರಕ್ಕೆ ಹೋಗ್ಬಿಡಿ ಪ್ಲೀಸ್.
ಆಯಿತು ದೊಡ್ಡ ಯಜಮಾನ್ರೆ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಕಾಫಿ ಪುಡಿ ಎಲ್ಲಿದೆ? ಜನನಿ, ಕಾಫಿ ಪುಡಿ ಆ ಕಬೋರ್ಡಲ್ಲಿದೆ ನೋಡು. ಅಕ್ಕ, ಏನ್ ಬೇಕಿತ್ತು ಮೇಡಮ್? ಕಾಫಿ ಪುಡಿ ತಗೊಳ್ಳಿ. ಜನನಿ, ಹಾಲು ಚೆನ್ನಾಗಿ ಕುದಿಯೋಕ್ಕೂ ಮುಂಚೆ ಕಾಫಿ ಪುಡಿ ಹಾಕ್ಬೇಡ, ಅವಾಗ ಕಾಫಿ ಚೆನ್ನಾಗಾಗಲ್ಲ. ಜನನಿ, ಅತ್ತೆಗೆ ಕಾಫಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು, ಮಾವಂಗೆ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕು. ನನ್ನ ಮೈದ್ನಂಗೆ ಹೇಗಿದ್ರು ನಡೆಯುತ್ತೆ. ಮನೇಲಿ ಇಲ್ಲ ಅಲ್ವಾ? Hello? What? Sorry. Not an issue. ಏನಾಯ್ತಾಕಿಲ್ಲ? ನಿನ್ನೆ ಮಾಡಿದ ಪ್ರೆಸ್ ಮೀಟ್ನಿಂದ ನಮ್ಮ ಕಂಪನಿಯ ಶೇರ್ ವ್ಯಾಲ್ಯೂ ಬಿದ್ದೋಗಿದೆಯಂತೆ. ತುಂಬ ಅಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಬ್ರೋನ ಮನೆಯಿಂದ ಹೊರಗಡೆ ಕಳಿಸಿದ್ರೇನಂತೆ? ಈಗಲೂ ಬ್ರೋನೆ ಕಂಪ್ನಿ CEO ಆಗಿ ಕಂಟಿನ್ಯೂ ಆಗ್ಬೋದಲ್ವಾ? ನಿಮ್ಮಮ್ಮ ಅವಕಾಶವಾದಿ ಅಲ್ಲ, ಆಶಾವಾದಿ. ಒಂದು ಸ್ಥಾನಕ್ಕೆ ಒಬ್ರು ಅರ್ಹರಲ್ಲ ಅಂತ ಅನ್ಸಿದ್ರೆ ಅವರನ್ನ ಆ ಸ್ಥಾನದಿಂದ ತೆಗೆದು ಹಾಕ್ಬಿಡ್ತೀನಿ. ಯಾವ ಮುಲಾಜು ಇಲ್ಲದೆ ತೆಗೆದು ಹಾಕ್ತೀನಿ. ಸಾರಿ ಮಾಮ್, ನಾನು ಹೇಳಿದ ಅರ್ಥ ಏನಂದರೆ ಬ್ರೋಗೂ ಹೇಗೋ ಈಗ ಕೆಲಸದ ಅವಶ್ಯಕತೆ ಇದೆ, ಹಾಗೆ ನಮ್ಮ ಕಂಪ್ನಿಗೂ ಒಬ್ಬ CEO ಅವಶ್ಯಕತೆ ಇದೆ. ಅದಕ್ಕೆ. ಹೌದು ಅಖಿಲ, ಪ್ರೀತು ಹೇಳ್ತಿರೋದು ಸರಿಯಾಗೇ ಇದೆ. ಈಗ ನೀನಿರೋ ಕಂಡೀಷನಲ್ಲಿ CE ಪೋಸ್ಟ್ನ ಹೇಗೆ ಹ್ಯಾಂಡಲ್ ಮಾಡ್ತೀಯಾ? ಕಷ್ಟ ಆಗುತ್ತೆ. ನಮಗೆ ವಯಸ್ಸಿದ್ದಾಗ ಇಬ್ಬರು ಸೇರಿಕೊಂಡು ಕಂಪ್ನಿನ ಸಾಕಷ್ಟು ಬೆಳೆಸಿದ್ದೀವಿ. ಆದರೆ ಈ ಹಂತದಲ್ಲಿ ಆ ಥರ ರಿಸ್ಕ್ ತಗೊಳ್ಳೋದು ಬೇಕಾ ಅಂತ. ರಿಸ್ಕ್ ತಗೊಳ್ಳೇಬೇಕು ರಘು. ಯಾಕಂದ್ರೆ ನನಗೀಗ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾನಸಿಕವಾಗಿ ಕುಗ್ಗಿದ್ದೀನಿ ನಿಜ. ಆದರೆ ಜವಾಬ್ದಾರಿ ವ್ಯವಹಾರ ಅಂತ ಬಂದಾಗ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳೇಬೇಕು. ಬರೋ ಸವಾಲುಗಳನ್ನ ಅವಕಾಶದ ಮೆಟ್ಟಲುಗಳನ್ನಾಗಿ ಪರಿವರ್ತಿಸಿಕೊಂಡು ಮುಂದುವರಿಲೇಬೇಕು. ನಮ್ಮ ಶೇರ್ ವ್ಯಾಲ್ಯೂ
ಎಷ್ಟೇ ಬಿದ್ದು ಹೋದ್ರೂ ಪರವಾಗಿಲ್ಲ, ಆದರೆ ನಂಬಿಕೆ ಮಾತ್ರ ಕಳ್ಕೋಬಾರ್ದು. ಈಗ ನೀವು ಹೇಳಿದ ಹಾಗೆ ನಾನೇನಾದರೂ ಮಾಡಿದ್ರೆ ಅದು ವಿಶ್ವಾಸ ದ್ರೋಹ ಆಗತ್ತೆ. ಇಷ್ಟಕ್ಕೂ ಈ ಹಿಂದೆ CEO ಸ್ಥಾನದಲ್ಲಿ ಇದ್ದವರು ತಮ್ಮ ಅಸ್ತಿತ್ವ, ತಮ್ಮ ವ್ಯಕ್ತಿತ್ವನೇ ಮರೆತು ಆಸ್ತಿಲಿ ಪಾಲು ಕೇಳಿ ಮನೆಯಿಂದ ಆಚೆ ಹೋಗಿರುವಾಗ ಮತ್ತೆ ಅವರನ್ನೇ ಕರೆದು ಅವ್ರಿಗೆ ಕೆಲಸ ಕೊಟ್ರೆ ಅದು ಅಧರ್ಮ ಆಗುತ್ತೆ. ನಾನು ಹಾಗೆಲ್ಲ ಹೇಳಿದಾಕಿಲ್ಲ. ರಘು ಪ್ಲೀಸ್, ಇದ್ರ ಬಗ್ಗೆ ಇನ್ಯಾವತ್ತೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಶೇರ್ ವ್ಯಾಲ್ಯೂ ಎಷ್ಟೇ ಬಿದ್ದು ಹೋಗ್ಲಿ, ನನ್ನ ನಿರ್ಧಾರ ಮಾತ್ರ ಯಾವ ಕಾರಣಕ್ಕೂ ಬದಲಾಗೋದಿಲ್ಲ. ಒಂದು ಸಲ ಬೇಡ ಹೋಗಿ ಅಂತ ಮನೆಯಿಂದ ಆಚೆ ಕಳಿಸಿರೋರ್ನ ಮನೆ ಒಳಗಡೆ ಕರ್ಕೊಳ್ಳೋ ಪ್ರಮೇಯನೇ ಇಲ್ಲ. ಅವರಿಗೆ ಶಾಶ್ವತವಾಗಿ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ಪ್ರೀತು, ಬೇರೆಯವ್ರ ಥರ ನಡ್ಕೊಳ್ಳಲ್ಲ ತಾನೆ? ಅಂದ್ರೆ ನೀನ್ ಅಮ್ಮನ ಮುಂದೆ ನಿಂತು ಆಸ್ತಿಲಿ ಭಾಗ ಕೇಳಲ್ಲ ತಾನೆ? ಅಂಥ ಆಸೆ ಏನಾದ್ರೂ ನಿನ್ ಮನ್ಸಲ್ಲೂ ಇದ್ರೆ ಅದನ್ನೇ ಇವತ್ತೇ ಈಗ್ಲೇ ಹೇಳ್ಬಿಡಪ್ಪ. ಅಯ್ಯೋ ಇಲ್ಲ ಮಾಮ್, ನನಗೆ ಅದರ ಅವಶ್ಯಕತೆ ಇಲ್ಲ. ನೀನು ಪ್ರೀತು, ನನ್ನ ನಿಜವಾದ ಮಗ ನೀನು. ಅಕ್ಕ, ಏನೋ ಗಣಿ? ಅಕ್ಕ ಏನೋ? ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ಯೋ? ಕಣ್ಮುಚ್ಚೋ, ಕಣ್ಮುಚ್ಚಕ್ಕ. ಕಣ್ಬಿಡು. ನಿನಗೆ ಇಷ್ಟವಾಗಿರೋ ಪಪ್ಪಾಯ ಹಣ್ಣು ನಿನಗೋಸ್ಕರ ಕಟ್ ಮಾಡ್ಕೊಂಡು ತಂದಿದ್ದೀನಿ. ತಗೋ, ತಿನ್ನು. ಇವತ್ತಿಂದ ನೀನು ಬರೀ ಹೆಂಡತಿ ಮಾತ್ರ ಅಲ್ಲ, ಒಬ್ಬ ತಾಯಿ ಕೂಡ. ನಿನ್ನ ಆರೋಗ್ಯದ ಜೊತೆಗೆ ಅರಸನಕೋಟೆ ವಂಶದ ಕುಡಿ ಆರೋಗ್ಯನೂ ಜೋಪಾನು ಆಗಿ ನೋಡ್ಕೋಪಾರು. ಗಣಿ, ಈಗ ನಾನು ತರಕಾರಿ ಹೆಚ್ಚ್ತಾ ಇದ್ದೀನಲ್ವಾ, ತರಕಾರಿ ಹೆಚ್ಚಿದ್ಮೇಲೆ ತಿಂಡಿ ಮಾಡ್ಬಿಟ್ಟು ಆಮೇಲೆ ತಿಂತೀನಿ, ಸರಿನಾ? ಅಕ್ಕ, ಅಲ್ಲಿವರೆಗೂ ಹೊಟ್ಟೆ ಹಸ್ವು ತಡ್ಕೊಂಡಿರಕ್ಕಾಗಲ್ಲ, ಅದಕ್ಕೆ ಹಚ್ಕೊಂಡೆ. ನೀನು ಇದನ್ನ ತಿನ್ಬಿಟ್ಟು ಆರಾಮಾಗಿ ತಿಂಡಿ ರೆಡಿ ಮಾಡು. ನಂಗೆ ಬೇಡ ಗಣಿ, ನೀನು ತಿನ್ನು. ಯಾಕೆ ಬೇಡ? ನಂಗೆ ಹಸ್ವಿಲ್ಲ ಕಣೋ. ಪಪ್ಪಾಯನ ಖಾಲಿ ಹೊಟ್ಟೆಲ್ ತಿಂದ್ರೆ ಒಳ್ಳೇದು ಅಂತ ನೀನೇ ತಾನೇ ನಂಗೆ ಹೇಳಿದ್ದು. ತಗೋ, ಒಂದೇ ಒಂದು ಪೀಸ್ ತಿನ್ನು. ಗಣಿ, ಬಲವಂತ ಮಾಡಬೇಡ್ವೋ ಪ್ಲೀಸ್ ಕಣೆ ಅಕ್ಕ. ಗಣಿ, ನಾನು ಇದನ್ನ ತಿನ್ನೋ ಹಾಗಿಲ್ಲ ಕಣೋ. ಅದೇ ಯಾಕೆ? ತಾಯಿ ಆಗ್ತಿದ್ಯಮ್ಮ. ಸರಿ ಬಿಡು. ಒಂದೊಂದ್ಸಲ ನೀನು ಅಪ್ಪನ ಥರನೇ ಆಡ್ತೀಯ. ಎಷ್ಟೇ ಆದರೂ ಅಪ್ಪನ ಮಗಳಲ್ವಾ, ಅವ್ರ ಥರನೇ ಮೊಂಡು. ಸರಿ, ನಿನ್ನ ಪಾಲಿನ ಹಣ್ಣನ್ನ ಎತ್ತಿಟ್ಟಿರ್ತೀನಿ, ಆಮೇಲೆ ತಿನ್ನು. ಗಣಿ, ನಂಗೆ ಬೇಡ ಕಣೋ, ಎಲ್ಲ ನೀನೇ ತಿನ್ಬಿಡು. ಏನು ಬೆಳಗ್ಗೆ ಅಕ್ಕ ತಮ್ಮನ ಯುದ್ಧ ನಡೀತಿದೆ ಅನ್ಸುತ್ತೆ. ಅಕ್ಕ ತಮ್ಮ ಅಂದ್ಮೇಲೆ ಇದೆಲ್ಲ ಇದ್ದಿದೆ ಅಲ್ವಾ ಬಾವ? ಆದ್ರೆ ಈ ವಿಷಯದಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ನಮ್ಮ ಅಕ್ಕಂದೆ. ವಿಷಯ ಗೊತ್ತಿಲ್ಲದೆ ನಾನು ಹೆಂಡ್ತಿದ್ ತಪ್ಪು ಅಂದ್ರೆ ನಾನು ಒಪ್ಪಲ್ಲ. ಅದು ನಿಜ ಅಲ್ವಾ? ಏನ್ ಗೊತ್ತಾ ಬಾವ, ಅಕ್ಕಂಗೆ ಇಷ್ಟ ಅಂತ ಪಪ್ಪಾಯ ಎಲ್ಲ ಕಟ್ ಮಾಡ್ಕೊಂಡು ತಂದೆ. ತಿನ್ಸೋದಕ್ಕೆ ಹೋದ್ರೆ ಬೇಡ ಅಂತಿದ್ದಾಳೆ. ಈ ತಮ್ಮಂಗೋಸ್ಕರ ಒಂದೇ ಒಂದು ಪೀಸ್ ಆದ್ರೂ ತಿನ್ಬೇಕು ತಾನೆ? ತಿನ್ಲೇಬೇಕು.
ಮತ್ತೆ ತಿಂತಾ ಇಲ್ಲ ನೋಡಿ. ಯಾಕೆ ಪಾರು ಪಾಪ ನನ್ನ ಬಾವ ಇದು ಅಷ್ಟು ಪ್ರೀತಿಯಿಂದ ಪಪ್ಪಾಯಿ ಕಟ್ ಮಾಡ್ಕೊಂಡು ತಂದಿದ್ದಾನೆ, ಒಂದು ಪೀಸ್ ಆದ್ರೂ ತಿನ್ನಬೇಕು. ಅದು ಯಾಕೆ ತಿನ್ನಲ್ಲ, ನಾನು ನೋಡ್ತೀನಿ ಬಾ ಈ ಕಡೆ. ಪಾರು ಎಲ್ಲಿ ಅನ್ನು ಇದೊಂದು ಪೀಸ್ ಅಷ್ಟೇ. ಬೇಡ ಯಜಮಾನ್ರೆ.